ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಕೆಸಿಬಿ ಪ್ರಕಟಿಸಿದ ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಸರಿ ಉತ್ತರಗಳನ್ನು ನೋಡೋಣ. ಇದು ಎಲ್ಲ SSLC ವಿದ್ಯಾರ್ಥಿಗಳು ನೋಡಲೇಬೇಕಾದ ವಿಡಿಯೋ ಆಗಿದ್ದು ಮಿಸ್ ಮಾಡ್ಕೋಬೇಡಿ ಸ್ಟೂಡೆಂಟ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂದ್ರೆ ಇಲ್ಲಿ ಕ್ವಶನ್ ಟ್ಯಾಗ್ ಯಾವ್ದಂತ ಕೇಳಿದ್ದಾರೆ. ಸೊ ಕೊಟ್ಟಂತ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿದೆ. ಆಮೇಲೆ ಆಕ್ಸಿಲರಿ ವರ್ಬ್ ಯಾವುದಿದೆ ಆರ್ ಇದೆ. ಮತ್ತೆ ಕೊಟ್ಟಂತ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಂಗಾದ್ರೆ ಇಲ್ಲಿ ಪ್ಲಸ್ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಇಲ್ಲಿ ಆರ್ ಇದೆ. ಅದ್ರ ನೆಗೆಟಿವ್ ಫಾರ್ಮ್ ಏನಾಗುತ್ತೆ, ಆರಂಟ್. ದೆನ್ ಸಬ್ಜೆಕ್ಟ್ ನೌನ್ ಇದ್ರು ಕೂಡ ಅದನ್ನ ಪ್ರನೌನ್ ಆಗಿ ಬರ್ಕೋಬೇಕು. ದ ಚಿಲ್ಡ್ರನ್ ಅಂದ್ರೆ ದೇ ಅಂತ ಆಗತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆರಂಟ್ ದೇ. ಸೆಕೆಂಡ್ ಒನ್, ಕುಡ್ ಯು ಪ್ಲೀಸ್ ಗಿವ್ ಮೀ ದ ಡೀಟೇಲ್ಸ್ ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಅದು ರಿಕ್ವೆಸ್ಟ್ ಇರುತ್ತೆ, ಯಾಕಂದ್ರೆ ಪ್ಲೀಸ್ ಇದೆ ಅಲ್ವಾ. ಥರ್ಡ್ ಒನ್, ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ವುಡ್ ಹ್ಯಾವ್ ವನ್ ದ ಮ್ಯಾಚ್ ಅಂದ್ರೆ ಇಲ್ಲಿ ಇಫ್ ಕ್ಲಾಸ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ನಿಮ್ಮ ಟೀಮು ಮೋರ್ ದ್ಯಾನ್ ಒನ್ ಫಾಸ್ಟ್ ಬೌಲರ್ನ ಆಯ್ಕೆ ಮಾಡಿಕೊಂಡಿದ್ದರೆ ನಿಮ್ಮ ಟೀಮು ಗೆದ್ದೇ ಗೆಲ್ತಿತ್ತು ಅಂತ ಹೇಳಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಇನ್ಫೈನೈಟಿವ್ ಬಗ್ಗೆ ಇದೆ. ಇನ್ಫೈನೈಟಿವ್ ಅಂದ್ರೆ ಟೂ ಮುಂದೆ V1 ಬರಬೇಕು, ಹೌದಲ್ವಾ. ಸೊ ಅಲ್ಲಿ ಕೊಟ್ಟಂತ ಆಪ್ಷನ್ಗಳಲ್ಲಿ ಟೂ ಮುಂದೆ V1 ಅಂದ್ರೆ 2C. ಇದು ಆ ಕೊಟ್ಟಂತ ಕನ್ವರ್ಸೇಷನ್ಗೆ ಕರೆಕ್ಟ್ ಸೂಟೇಬಲ್ ಇನ್ಫೈನೈಟಿವ್ ಆಗುತ್ತೆ. ನೆಕ್ಸ್ಟ್ 2 ಸಿಲಾಬಲ್ ಇರ್ತಕ್ಕಂಥ ವರ್ಡ್ ಅನ್ನ ಹೇಳ್ರಿ ಅಂತ ಹೇಳಿದಾನೆ. ಸೊ ಅಲ್ಲಿ ಕ್ಲಾಟರ್ ಅಂತಕ್ಕಂಥ ಪದ 2 ಸಿಲಾಬಲ್ ಅನ್ನು ಹೊಂದಿದೆ ನೋಡಿ. ಕ್ಲಾ ಟ ಅ ಎರಡದು ರ ವ್ಯಂಜನಗತೆ ಬಿಟ್ಬಿಡಿ. ಸೊ ಟೋಟಲಿ 2 ಸಿಲಾಬಲ್. ಸಿಕ್ಸ್ತ್ ಒನ್, ಬೀರ್ಬಲ್ ವಾಸ್ ನೌನ್ ಫಾರ್ ಹಿಸ್ ವಿಸ್ಡಮ್. ಅಲ್ಲಿ ಬ್ರಿಕೆಟ್ ನಲ್ಲಿ ವೈಸ್ ಅಂತ ಕೊಟ್ಟಿದ್ರು ಕ್ವಶನ್ ಪೇಪರ್ದಲ್ಲಿ. ಅದರ ಕರೆಕ್ಟ್ ಫಾರ್ಮ್ ಏನಾಗುತ್ತೆ, ವಿಸ್ಡಮ್. ವಿಸ್ಡಮ್ ಅಂದ್ರೆ ಜಾಣ್ಮೆ. ಸೆವೆಂತ್ ಒನ್, ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್ ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್. ಹಿಯರ್ ವಿ ಯೂಸ್ ಶೂಟೇಬಲ್ ಲಿಂಕರ್ ಅಂದ್ರೆ ಶೂಟೇಬಲ್ ಲಿಂಕರ್ ಅನ್ನ ಯೂಸ್ ಮಾಡಿ ಬರೀಬೇಕಾಗುತ್ತೆ. ಅಂದ್ರೆ ಅರ್ಥ ಏನಿದ್ರದ್ದು, ನಾವು ಮತ್ತೊಬ್ಬರನ್ನ ಸುಲಭವಾಗಿ ಸೋಲಿಸಬಹುದು, ಆದ್ರೆ ಅವರ ವಿರುದ್ಧ ನಾವು ಗೆಲ್ಲಬೇಕಾದ್ರೆ ತುಂಬಾ ಕಷ್ಟ ಪಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಬಟ್ ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8, ಇದು ಕೊಲೊಕೇಶನ್ ಮೇಲೆ ಕೇಳಿದ್ದಾರೆ. ಕೊಲೊಕೇಶನ್ ವರ್ಡ್ ಬರೀಬೇಕು ಅಂದ್ರೆ ಲ್ಯಾಂಡ್ ಲಾರ್ಡ್, ಟ್ವಿಂಕ್ಲಿಂಗ್ ಸ್ಟಾರ್, ಲೈಕ್ ದಿಸ್. ಇಲ್ಲಿ ಬ್ರಿಸ್ಕ್ ವಾಕ್ ಆಗುತ್ತೆ, ಯಾಕಂದ್ರೆ ಚುರುಕಿನ ನಡಿಗೆ. ನೈನ್ತ್ ಒನ್, ದ ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್. ಇದು ಶೂಟೇಬಲ್ ಪ್ರಿಪೋಸಿಷನ್ ಹಾಕಿದ್ದಾರೆ. ಜವಾಹರ್ಲಾಲ್ ನೆಹರು ವಾಸ್ ಫಾಂಡ್ ಆಫ್ ದ ಚಿಲ್ಡ್ರನ್. ಸೊ ಈ ರೀತಿ ಬರೀಬೇಕು. ಕ್ವಶನ್ ನಂಬರ್ 10, ಪ್ರಾಕ್ಟೀಸ್ ಮೇಕ್ಸ್ ಆಸ್ ಪರ್ಫೆಕ್ಟ್. ಇಲ್ಲಿ ಪ್ರಾಕ್ಟೀಸ್ ಅನ್ನೋ ಪದ ಏನಂತ ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರುವಂತೆ ಅದು ನೌನ್ ಇದೆ. 11th ಒನ್, ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಹಿಯರ್ ವಿ ಹ್ಯಾವ್ ಯೂಸ್ಡ್ ದ ಯಾಕಂತಂದ್ರೆ ಬಿಫೋರ್ ಸೂಪರ್ಲೇಟಿವ್ ಡಿಗ್ರೀಸ್ ವಿ ಆಲ್ವೇಸ್ ಯೂಸ್ ದ ಆರ್ಟಿಕಲ್. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ದ ಆರ್ಟಿಕಲ್ ಅನ್ನ ಬಳಸಬೇಕಾಗುತ್ತೆ. ಸೊ ನೋಡಿ, ಹೈ, ಹೈಯರ್, ಹೈಯೆಸ್ಟ್. ಹೈಯೆಸ್ಟ್ ಸೂಪರ್ಲೇಟಿವ್ ಫಾರ್ಮ್ ಇದೆ, ಅದರ ಹಿಂದೆ ಯಾವಾಗಲೂ ದ ಆರ್ಟಿಕಲ್ ಅನ್ನ ಬಳಸಬೇಕಾಗುತ್ತೆ. ಕ್ವಶನ್ ನಂಬರ್ 12, ಮಿಸಸ್ ರೂಪಾ ಈಸ್ ಗೋಯಿಂಗ್ ಟು ಮೀಟ್ ದ ಡಾಕ್ಟರ್ ಡಿಸ್ಕಸ್ ಆನ್ ಹರ್ ಹೆಲ್ತ್ ಇಶ್ಯೂ ಟುಡೇ. ಅಲ್ಲಿ ಏನಿತ್ತು B+Go ಅಂತಿತ್ತಲ್ವಾ. ಸೊ ಅದ್ರ ರೈಟ್ ಫಾರ್ಮ್ ಬರೀಬೇಕಾಗತ್ತೆ. ಇಲ್ಲಿ ಟುಡೇ ಇರೋದ್ರಿಂದ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ನ ಬರೀಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಬಿ ಬದಲಾಗಿ ಈಸ್ ಬರುತ್ತೆ, ಗೋ ಬದಲಾಗಿ ಗೋಯಿಂಗ್ ಬರುತ್ತೆ. 13th, ಮಿನರಲ್ ಕಾನ್ಸಂಟ್ರೇಟ್ ಫೌಂಡ್ ಅಟ್ ದ ಬಾಟಮ್ ಆಫ್ ರಿವರ್. ಅಂದ್ರೆ ಅಲ್ಲಿ ಏನ್ ಹೇಳಿದಾನೆ, ಕಾನ್ಸಂಟ್ರೇಟ್ ಅಂತಕ್ಕಂಥ ಪದವನ್ನ ನೌನ್ದಲ್ಲಿ ಬಳಸ್ರಿ ಅಂತ ಹೇಳಿದಾನೆ. 14th, ಪವನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸೂಪರ್ಲೇಟಿವ್ ಫಾರ್ಮ್ ಕೊಟ್ಟಿದ್ದಾರೆ. ಪವನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾನೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ. ಅದನ್ನ ನಾವು ಕಂಪೇರಿಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಪವನ್ ಈಸ್
more intelligent than any other boy in the class ಅಂತ ಬರಿಬೇಕು. 15th ಒನ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಬರಿಬೇಕಾಗತ್ತೆ. ಅಂದ್ರೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಐ ಆಮ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ ಅಂತ ಕೊಟ್ಟಿದ್ದಾನೆ. ಅದರ ಪ್ಯಾಸಿವ್ ಫಾರ್ಮ್ ಏನಾಗುತ್ತೆ, ಎ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ನಿಮಗೆ ಆಕ್ಟಿವ್ ಟು ಪ್ಯಾಸಿವ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಿ ಮೈ ವಿಡಿಯೋಸ್, ನನ್ನ ಪ್ರೀವಿಯಸ್ ವಿಡಿಯೋಸ್ ಇದಾವೆ, ಅಲ್ಲಿ ಹೋಗಿ ನೋಡ್ಬೋದು. 16th, ಹೇಮಂತ್ ರಿಪ್ಲೈಡ್ ದಟ್ he had met him in the college the previous day. ಕ್ವಶನ್ ಏನಿತ್ತು, ಐ ಮೆಟ್ ಹಿಮ್ ಇನ್ ದ ಕಾಲೇಜ್ ಎಸ್ಟರ್ಡೇ ಅಂತಿತ್ತು. ಅದು ರೈಟ್ ಆನ್ಸರ್ ಏನಾಗುತ್ತೆ, he had met him in the college the previous day. ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೂಡ ಆ ವಿಡಿಯೋಗಳನ್ನ ನೋಡ್ಬೋದು. ಕ್ವಶನ್ ನಂಬರ್ 17, ಮಹೇಶ್ ಹ್ಯಾಡ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಲಾಸ್ಟ್ ಸ್ಯಾಟರ್ಡೇ. ಸೊ ಅಲ್ಲಿ ಏನಿತ್ತು ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಿತ್ತು. ಅವ್ನು ಕೊಟ್ಟಂತದ್ದು ಏನಿತ್ತು LOST ಅಂತಿತ್ತು. ಅದು ಸರಿಯಾದ ಉತ್ತರ ಏನಾಗುತ್ತೆ, LAST ಆಗುತ್ತೆ. ಹಿ ವಾಸ್ ಇಂಜರ್ಡ್ ಸೀರಿಯಸ್ಲಿ. ಅಲ್ಲಿ ಏನಿದ್ದು ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದ್ರೆ ಆಲ್ಮೋಸ್ಟ್ ಅಡ್ವರ್ಬಿಯಲ್ ಫಾರ್ಮ್ ಏನ್ ಬರ್ತಾವ ಅಂತಂದ್ರೆ LY ಫಾರ್ಮ್ ಬರ್ತದೆ. ಸೊ ಅಲ್ಲಿ ಸೀರಿಯಸ್ಲಿ ಅಂತ ಮಾಡಿದ್ವಿ ನೋಡಿ. ದೆನ್ ಹಿ ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ನೌ ಹಿ ಈಸ್ ಔಟ್ ಆಫ್. Why did Ambedkar stress the importance of constitutional methods to achieve social objectives? ಇದರ ಅರ್ಥ ಏನಂತಂದ್ರೆ, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಅಲ್ಲಿ ಸಾಂವಿಧಾನಿಕ ಪದ್ಧತಿಗಳ ಬಗ್ಗೆ ಬಹಳ ಬೆಳಕು ಚೆಲ್ಲಿದ್ರು. ಆಮೇಲೆ ಅವುಗಳನ್ನ ನಾವು ಗುರಿಯಾಗಿಸ್ಕೊಂಡು ಸಾಮಾಜಿಕ ಉದ್ದೇಶಗಳನ್ನ ಸಾಧಿಸಬೇಕಾಗತ್ತೆ. ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. Answer for this: civil disobedience, non-cooperation, and satyagraha were not done as constitutional methods. Always the public agitations were to achieve social justice through the methods of constitution. So, according to him, the above agitations were called as grammar of anarchy. It means, according to Dr. B.R. Ambedkar, civil disobedience, non-cooperation, satyagraha, and public agitation without the consent of people, these are called grammar of anarchy. ಅಂಬೇಡ್ಕರ್ ಅವ್ರ ಪ್ರಕಾರ ನೀವು ಸತ್ಯಾಗ್ರಹ ಮಾಡಿದ್ದೆ ಆದರೆ, ಆಮೇಲೆ ಅಸಹಕಾರಗಳನ್ನ ಮಾಡಿದಾದ್ರೆ, ಜೊತೆಗೆ ನಾಗರಿಕರ ಅವಿಧೇಯತೆ ಇರ್ಬೋದು, ಆಮೇಲೆ ಸಾರ್ವಜನಿಕ ಚಳುವಳಿಗಳು ಇರೋದು, ಇವೆಲ್ಲವೂ ಗ್ರಾಮರ್ ಆಫ್ ಅನಾರ್ಕಿ. ಕ್ವಶನ್ ನಂಬರ್ 19, as a student, Ambedkar had a great thirst for books. Support this statement with reference. ನೋಡಿ, ಅಂಬೇಡ್ಕರ್ ವಿದ್ಯಾರ್ಥಿ ಆಗಿದ್ದರೂ ಅಂಬೇಡ್ಕರ್ ಪುಸ್ತಕಗಳಂದ್ರೆ ಪಂಚಪ್ರಾಣ ಹಾಗೆ ಅಂತ ಹೇಳ್ತಾರೆ. ಸೊ ಹಿಯರ್ ಆರ್ ದ 3 points. ಫಸ್ಟ್ ಒನ್, ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಸೆಕೆಂಡ್ ಪಾಯಿಂಟ್, whenever he went to the New York, he purchased 2,000 old books. Third point, at the time of Round Table Conference in 1932, he had sent books in 32 boxes from London. This shows that he was a voracious reader. ನೋಡಿ, ಅಂಬೇಡ್ಕರ್ ಅವ್ರಿಗೆ ಓದ್ತಕ್ಕಂಥ ಆಸಕ್ತಿ ಬಹಳ ಇತ್ತು. ಎರಡನೇದು ಏನು ಅಂತಂದ್ರೆ, ಅವರು ಅಮೆರಿಕಕ್ಕೆ ನ್ಯೂಯಾರ್ಕ್ದಲ್ಲಿ ಹೋದಾಗ ಅಲ್ಲಿ 2,000 ಹಳೆಯ ಪುಸ್ತಕಗಳನ್ನ ಕೊಡ್ತಾರೆ. ಅವುಗಳನ್ನ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರ್ತಾರೆ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು, ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಿರುತ್ತದೆ, ಅಂದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅಲ್ಲಿ 32 ಬಾಕ್ಸ್ ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ. ಅವುಗಳನ್ನ ಲಂಡನ್ನಿಂದ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರ್ತಾರೆ. ಈ ಎಲ್ಲಾ ಅಂಶಗಳು ಏನ್ ತೋರಿಸ್ತವೆ ಅಂತಂದ್ರೆ, ಅಂಬೇಡ್ಕರ್ ಇರತಕ್ಕಂತ ಓದಿನ ಒಂದು ಹಸಿವು ಎಷ್ಟಿತ್ತು ಅಂತ ಹೇಳಿ ಈ ಎಲ್ಲ. ಕ್ವಶನ್ ನಂಬರ್ 20, ವಾಟ್ ಮೇಕ್ಸ್ ಯು ಟು ಥಿಂಕ್ ದಟ್ Aunt Sushila had supported Anand's family?
ಅಂದ್ರೆ ಆರ್ಟ್ ಸುಶೀಲಾ ಅನಂತನ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಿದಳು ಅಂತ ಕೇಳ್ತಾರೆ. ಸೊ ವೆನ್ ಎವರ್ ಅನಂತ್ ಫ್ಯಾಮಿಲಿ ಕೇಮ್ ಟು ಬಾಂಬೆ ಫಾರ್ ಹಿಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ದೇ ಸ್ಟೇಡ್ ವಿತ್ Aunt Sushila. Especially her apartment was not so big, but there was always room for them. ಅಂದ್ರೆ ಅನಂತನ ಫ್ಯಾಮಿಲಿ ಬಾಂಬೆಗೆ ಬಂದಾಗ, ಅವನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಂದಾಗ, ಅವರು ಆಂಟ್ ಸುಶೀಲಾನ ಅಪಾರ್ಟ್ಮೆಂಟ್ ದಲ್ಲಿ ಇರ್ತಾರೆ. ಒಂದು ಹಂತದಲ್ಲಿ ನೋಡ್ಬೇಕಾದ್ರೆ ಆಂಟ್ ಸುಶೀಲಾನ ಒಂದು ಅಪಾರ್ಟ್ಮೆಂಟ್ ಅಷ್ಟೇನು ದೊಡ್ಡದಾಗಿದ್ದಿಲ್ಲ ಒಂದು, ಆದ್ರೆ ಇವ್ರಿಗೆ ಇರ್ಲಿಕ್ಕೆ ಕಂಫರ್ಟೇಬಲ್ ಆಗಿ ರೂಮ್. ಕ್ವಶನ್ ನಂಬರ್ 21. Pandit Ravi Shankar, Sitar Maestro deserves our appreciation. Support this statement. ಪಂಡಿತ್ ರವಿಶಂಕರ್ ಒಬ್ಬ ಸಿತಾರ್ ವಾದಕರು. ಅವರು ಓದುಗರ ಮನಸ್ಸನ್ನ ಕದಿತಾರೆ ಹಾಗೂ ಅವರ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ. ಹೇಗೆ ಅಂತ ಕೇಳಿದ್ದಾರೆ. ಪಂಡಿತ್ ರವಿಶಂಕರ್ ವಾಸ್ ರಿನೌಂಡ್ ನೇಮ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್. ಮ್ಯೂಸಿಕ್ ಅಂದ ತಕ್ಷಣ ಅಲ್ಲಿ ಒಂದು ಹೆಸರು ಕೇಳಿ ಬರುತ್ತೆ, ಅದೇ ಪಂಡಿತ್ ರವಿಶಂಕರ್. They were the epitome of humility and humanity. ಅಂದ್ರೆ ಮಾನವೀಯತೆಗೆ ಇವರೊಂದು ಪ್ರತೀಕ. First of all, they gave a patient hearing to Smita, though they too must have been tired after the concert. So it means Pandit Ravi Shankar performed best in so many concerts. Whenever Smita requested them to perform, especially for her brother, so they went to the apartment of the dying boy to offer a home concert and fulfill his desire of listening to Pandit Ravi Shankar. ಅಂದ್ರೆ ಸ್ಮಿತಾಳ ಒಂದು ಕೋರಿಕೆ ಮೇರೆಗೆ ಅವರು ಸ್ಮಿತಾಳ ಮನೆಗೆ ಬರ್ತಾರೆ. ಅನಂತನಿಗಾಗಿ ಅಲ್ಲಿ ಕನ್ಸರ್ಟ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಜೊತೆಗೆ ಏನು ಅಂತಂದ್ರೆ ಅನಂತ ಸಾಯ್ತಕ್ಕಂಥ ಅನಂತಿಗೆ ಇದೊಂಥರ ಖುಷಿ ವಿಷಯ ಆಗಿತ್ತು. ಸೊ ಇದು ಪಂಡಿತ್ ರವಿಶಂಕರ್ ಅವರು ಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥ ಒಂದು ಕೆಲಸವನ್ನಲ್ಲಿ. 22. Why do you think the jazz player keeps his head down? ಅಂದ್ರೆ ಜಾರ್ಜ್ ಪ್ಲೇಯರು ಯಾವಾಗಲೂ ತನ್ನ ತಲೆಯನ್ನ ಕೆಳಗೆ ಹಾಕಿರ್ತಾನೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಜಾರ್ಜ್ ಪ್ಲೇಯರ್ ವಾಸ್ ವೆರಿ ಓಲ್ಡ್ ಅಂಡ್ he had no interest in life. He was alone and had pain in his heart, so he kept his head down. ನೋಡಿ, ಜಾರ್ಜ್ ಪ್ಲೇಯರ್ಗೆ ತುಂಬಾ ವಯಸ್ಸಾಗಿದೆ. he was very old and he had no interest in life. ಅಂದರೆ ಜೀವನದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾನೆ. he was alone and he had a lot of pain in his heart. For all these reasons, he kept his head down. Question number 23. How do you say that the sub-inspector, Mr. Patil's visit to Mohan's family helped them? ನೋಡಿ, ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಇದ್ದಲ್ವಾ, ಅವನು ಮೋಹನ್ ಫ್ಯಾಮಿಲಿಗೆ ಜೊತೆಗೆ ಮಾತಾಡ್ತಾನೆ, ಅವರ ಮನೆಗೆ ವಿಸಿಟ್ ಮಾಡ್ತಾನೆ. ಏನು ಕಾರಣ ಆಯಿತು ಅಂತ ಕೇಳಿದ್ದಾರೆ. ಪಾಟೀಲ್, ದ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ವಾಸ್ ಫ್ರೆಂಡ್ ಆಫ್ ದ ಟೀಚರ್, ಸೊ he wanted to help them. He came and explained the situation. It was safer side if they handed over that machine to him. They may escape from arrest. Finally, Amma believed him and handed over that machine to a police officer before the other police come. ಸಬ್ ಇನ್ಸ್ಪೆಕ್ಟರ್ ಏನು ಹೇಳ್ತಾನೆ ಅಂತಂದ್ರೆ, ಆ ಮಿಸ್ಟ್ರಿಯಸ್ ಪಾರ್ಸಲ್ ಅನ್ನ, ಆ ಸೈಕ್ಲೋಸ್ಟಾಟಿಕ್ ಮಷೀನ್ ಅನ್ನ ತನಗೆ ಕೊಟ್ರೆ ತಾನು ತೆಗೆದುಕೊಂಡು ಹೋಗ್ತೀನಿ, ಇದರಿಂದ ಬ್ರಿಟಿಷರು ನಿಮ್ಮನ್ನು ಅರೆಸ್ಟ್ ಮಾಡೋದು ತಪ್ತದೆ ಅಂತ ಹೇಳ್ತಾನೆ. ಇಟ್ ಮೀನ್ಸ್ he wanted to take that machine and for this reason they may escape from arrest. So Amma believed him. Finally, they handed over that machine to a police officer before the police come. ಫೈನಲಿ ಅಮ್ಮ ಬಿಲೀವ್ ಮಾಡ್ತಾಳೆ. ಜೊತೆಗೆ ಏನಪ್ಪಾ ಅಂತಂದ್ರೆ
ಆ ಮಸೀನನ್ನು ಅವನಿಗೆ ಕೊಡ್ತಾರೆ ಎಸ್ಐಗೆ. ಕ್ವಶನ್ ನಂಬರ್ 24. ವಾಟ್ ಮೇಕ್ಸ್ ಯು ಟು ಥಿಂಕ್ ದಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಕ್ವೈಟ್ ಡಿಫರೆಂಟ್? ನೋಡಿ, ಅಲ್ಲಿ ಸ್ಟೂಡೆಂಟ್ಸ್ ಏನು ಮಾರ್ಚಿಂಗ್ ಮಾಡ್ತಾ ಇದಾರಲ್ಲ, ಇಟ್ ವಾಸ್ ಕ್ವೈಟ್ ಡಿಫರೆಂಟ್. ಅದೊಂದು ಡಿಫ್ರೆಂಟ್ ಆಗಿತ್ತು ಅಂತೆ, ಅನ್ಯೂಸ್ವಲ್ ಇತ್ತು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಟ್ ವಾಸ್ ಅನ್ ಅನ್ಯೂಸ್ವಲ್ ಮಾರ್ಚ್ ಬಿಕಾಸ್ ದ ಸ್ಟೂಡೆಂಟ್ಸ್ ಹೂ ವರ್ ದ ಮಾರ್ಚರ್ಸ್ ದೇ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಅಂದ್ರೆ ತುಂಬಾ ಸೈಲೆಂಟ್ ಆಗಿ ಮಾರ್ಚಿಂಗ್ ಮಾಡ್ತಾ ಇರ್ತಾರೆ. ಇಟ್ ಮೀನ್ಸ್ ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, just the shuffle of feet, drip of the rain, and a sound from the watching crowd. Question number 25. Briefly explain about the dreams of Hanifuddin. Hanifuddin dreams ಏನೇನಿದು ಅಂತ ಹೇಳಿದ್ದಾರೆ. Hanif had dreamed that he would rise up the ranks. This dream could not be fulfilled because he was killed in the Kargil war. Another of his dreams was that a post be named after him. That dream came true when a subsector was named after him. ಅಂದರೆ ಹನಿಪುದ್ದಿನ ಎರಡು ಡ್ರೀಮನ್ನು ಹೊಂದಿರ್ತಾನೆ. ಫಸ್ಟ್ ಡ್ರೀಮ್ ಬಂದ್ಬಿಟ್ಟು ಅವನು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ರ್ಯಾಂಕ್ ಅನ್ನು ಬಯಸಿರ್ತಾನೆ. ಬಟ್ ದಿಸ್ ಡ್ರೀಮ್ ಕುಡ್ ನಾಟ್ ಬಿ completed or fulfilled because he was killed in the Kargil war. Second dream, he wanted a post be named after him. So that dream came true whenever a subsector was named after him. ಈ ಡ್ರೀಮ್ ಒಂದು ಸಾಬೀತಾಗುತ್ತೆ. ಹೇಗಂತಂದ್ರೆ ಸಬ್ ಸೆಕ್ಟರ್ಗೆ ಆತನ ಹೆಸರನ್ನು ಇಡ್ತಾರೆ. Question number 26. How do you say that life for Hanif in the beginning was never a smooth sail? ಅಂದ್ರೆ ಹನೀಫನ ಚೈಲ್ಡ್ಹುಡ್ ಡೇಸ್ದಲ್ಲಿ ಅವ್ರಿಗೆ ತುಂಬಾ ಕಷ್ಟಕರವಾದ ದಿನ ಎದುರಾಗಿತ್ತು ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತೀರಾ ಅಂತ ಪ್ರಶ್ನೆ. When Hanif was 8 years old, he lost his father. ನೋಡಿ, ಹನೀಫುದ್ದೀನ್ 8 ವರ್ಷದವನಿದ್ದಾಗ ಅವನು ತನ್ನ ತಂದೆಯನ್ನು ಕಳ್ಕೊತಾನೆ. He had to take the responsibility to look after his 3 younger brothers. ಆ ಸಂದರ್ಭದಲ್ಲಿ ತನ್ನ 3 ತಮ್ಮಂದಿರ ಜವಾಬ್ದಾರಿಯನ್ನು ಹೊರ್ತಾ ಇದ್ದಾನೆ. His mother Hema Aziz had a touring job. ಅವನಿಗೆ ಮದರು ಹೇಮಾ ಅಜೀಜು and was out very often. They had to do their work for themselves, so it was not a smooth sail. It means ಅವರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಬೇಕಾಗಿತ್ತು, ಅಷ್ಟು ಚಿಕ್ಕರಿರುವಾಗಲೇ. ಸೊ ಫಾರ್ ಆಲ್ ದೀಸ್ ರೀಸನ್ಸ್ ಇಟ್ ವಾಸ್ ನಾಟ್ ಎ ಸ್ಮೂತ್ ಸೇಲ್ ಫಾರ್ ಹನಿಫುದ್ದೀನ್. Narrate Swami's dreadful experience when he was lying under the bench. ಸ್ವಾಮಿ ಅಂಡರ್ ದ ಬೆಂಚ್ ಇದ್ದಾಗ ಅವನಿಗೆ ಆದಂತಹ ಭಯಾನಕ ಅನುಭವವೇನು ಅಂತ ಕೇಳಿದ್ದಾರೆ. ಸ್ವಾಮಿ ಥಾಟ್ ದಟ್ ಕ್ರೌಚಿಂಗ್ ಅಂಡರ್ ದ ಬೆಂಚ್ ವಾಸ್ ಸೇಫ್, ಕಾಂಪ್ಯಾಕ್ಟ್ ಅಂಡ್ ರಿಅಶ್ಯೂರಿಂಗ್. ಸ್ವಾಮಿಗೆ ಏನು ಅನಿಸ್ತದೆ ಅಂತಂದ್ರೆ ಅಂಡರ್ ದ ಬೆಂಚ್ ಇರೋದ್ರಿಂದ ಇಟ್ ವಾಸ್ ದ ಮೋಸ್ಟ್ ಸೇಫರ್ ಪ್ಲೇಸ್ ಅಂತ ಅನಿಸ್ತದೆ ಅವನಿಗೆ. He shut his eyes tight and covered himself in his blanket. ಕಣ್ಣುಗಳನ್ನು ಮುಚ್ಚಿದ ಮತ್ತೆ ಬ್ಲಾಂಕೆಟ್ ಅನ್ನು ಹೊತ್ಕೊಂಡ. When he was asleep, he was disturbed by nightmares. ಅವನು ಮಲ್ಕೊಂಡಾಗ ದುಸ್ವಪ್ನಗಳು ಬಿದ್ದು. Nightmares means a frightening dream. ದುಸ್ವಪ್ನ ಅಂತ ಹೇಳ್ತಾರೆ. In his dream, a tiger was chasing him and he could hear the loud thud. ಅವನ ಕನಸಿನಲ್ಲಿ ಒಂದು ಟೈಗರ್ ಅವನನ್ನು ಚೇಸ್ ಮಾಡ್ತಾ ಇತ್ತು, ಹಾಗೆ ಅದು ಗ್ರೌಂಡ್ ಅನ್ನ ಸ್ಕ್ರಾಚ್ ಮಾಡ್ತಾ ಇತ್ತು ತನ್ನ ಉಗುರುಗಳಿಂದ. ಅಂಡ್ ಸ್ಕ್ರಾಚಿಂಗ್ ಸೌಂಡ್. ಸ್ವಾಮಿ ಟ್ರೈಡ್ ಟು ಓಪನ್ ಹಿಸ್ ಐಸ್ ಬಟ್ ಇಟ್ ವುಡ್ ನಾಟ್ ಓಪನ್. ಆಗ ಸ್ವಾಮಿ ಕಣ್ಣುಗಳ ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಟ್ ಇಟ್ ವುಡ್ ನಾಟ್ ಓಪನ್ ಬಿಕಾಸ್ ಇಟ್ ವಾಸ್ ಅ ಡ್ರೀಮ್.
The nightmare continued and he groaned in despair. ಅಂದರೆ ಆ ದುಸ್ವಪ್ನ ಕಂಟಿನ್ಯೂ ಆಯಿತು. ಫೈನಲಿ he groaned in despair. Despair means ಹತಾಶೆ. Question number 26. How does the poet Vikra Gokak praise the beauty and technological progress of our country in the poem The Song of India? ವಿಕ್ರ ಗೋಕಾಕ್ರ ಪ್ರಕಾರ ನಮ್ಮ ದೇಶದಲ್ಲಿ ಬ್ಯೂಟಿ ಇರ್ಬೋದು ಮತ್ತೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ನಮ್ಮ ದೇಶದ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ. ಇದು ಉತ್ತರ ಬೇಕಾದ್ರೆ ನಿಮಗೆ ಸಾಂಗ್ ಆಫ್ ಇಂಡಿಯಾನ ಅಧ್ಯಯನ ಮಾಡಬೇಕಾಗತ್ತೆ. ನಾನೇನೇ ಆನ್ಸರ್ನ ಕೊಟ್ಟಿದ್ದೀನಿ ನೋಡಿ. ದ ಪೋಯಟ್ ಇಸ್ ರೆಡಿ ಟು ಸಿಂಗ್ ಪ್ರೈಸಸ್ ಆಫ್ ಇಂಡಸ್ಟ್ರಿಯಲಿ ಅಂಡ್ ಟೆಕ್ನಾಲಜಿಕಲಿ ಡೆವಲಪ್ಡ್ ಇಂಡಿಯಾ ಆಸ್ he has witnessed dams, lakes, steel mills and shipbuilding ads. According to V.K. Gokak, our country was developed. How? Dams, lakes, ನೋಡಿ ಡ್ಯಾಮ್ಸ್ಗಳನ್ನು ನೋಡ್ತೀವಿ, ಲೇಕ್ಸ್ ಸರೋವರಗಳು, ಸ್ಟೀಲ್ ಮಿಲ್ಸ್ಗಳಿದ್ದಾವೆ ಸಾಕಷ್ಟು, and shipbuilding ads. He is confident that the hard-working men of India can put India on the glorious page of the atomic age. It means, according to the poet, many hard-working men, they put our India on the glorious page of the atomic age. ಅಂದ್ರೆ ಯಾರು ನಮ್ಮಲ್ಲಿ ಕೆಲವು ಜನ ಹಾರ್ಡ್ ವರ್ಕ್ ಮಾಡ್ತಾ ಇದಾರಲ್ವಾ, ಲೈಕ್ ಟಾಟಾ, ಬಿರ್ಲಾ, ಸೊ ಲೈಕ್ ದೀಸ್, ಇಂಥವರು ನಮ್ಮ ದೇಶವನ್ನ ಇನ್ನೂ ಅತ್ಯುನ್ನತ ಒಂದು ಸ್ಥಾನಕ್ಕೆ ಒಯ್ತಾರೆ ಅಂತ ಕವಿಯ ಆಶಯವಾಗಿದೆ. ಕ್ವಶನ್ ನಂಬರ್ 27. Whom can I call? He asked quickly, fearing that she would black out once more. A. Who does I refer to? ಅಂದ್ರೆ ಇಲ್ಲಿ ಐ ಅಂತ ಒಂದು ವಾಕ್ಯದಲ್ಲಿ ಬಂದಿದೆ ನೋಡಿ, ಹಂಗಂದ್ರೆ ಯಾರು ಅಂತ ಪ್ರಶ್ನೆ. I refer here Baleshwar Mishra. Second one, what does the phrase blackout mean? ಅಂದ್ರೆ ಆ ಸೆಂಟೆನ್ಸ್ ಕೊಟ್ಟಿರ್ತಕ್ಕಂಥ ಬ್ಲ್ಯಾಕ್ಔಟ್ ಇದರ ಅರ್ಥವೇನು ಅಂತ ಕೇಳಿದ್ದಾರೆ. ಬ್ಲ್ಯಾಕ್ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಸಿಯಸ್. ಅಂದ್ರೆ ಅನ್ಕಾನ್ಸಿಯಸ್ ಅಂದ್ರೆ ಪ್ರಜ್ಞೆ ತಪ್ಪುವುದು. ಸಿ, ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಕಾಲ್? ಹಂಗಾದ್ರೆ ಬಾಲೇಶ್ವರ್ ಮಿಶ್ರಾ ಯಾಕೆ ಆಕೆಯ ಬ್ರದರ್ ಅನ್ನ ಕರಿಬೇಕು ಮಾಡ್ತಾನೆ? ಬಿಕಾಸ್ ಟು ಇನ್ಫಾರ್ಮ್ ಹರ್ ಬ್ರದರ್ ಅಬೌಟ್ ಹರ್ ಕಂಡೀಷನ್. ಅಂದ್ರೆ ಅವಳ ಒಂದು ಸ್ಥಿತಿಗತಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆತ ಕಾಲ್ ಮಾಡಿರ್ತಾನೆ. ಕ್ವಶನ್ ನಂಬರ್ 28. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಅಂದ್ರೆ ಡಾನ್ ಅಂಡ್ ಸಲ್ಮೋ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ ಸಾಕಷ್ಟು ತಿಂಗಳುಗಳೇ ಕಳೆದವು ಅಂತ ಆಥರ್ ಹೇಳ್ತಾನೆ, ಜಾನ್ ಎ ಸಡಿಲೋ. ಪ್ರಶ್ನೆ 1. ಹೂ ಡಸ್ ದ ಓಲ್ಡ್ ಮ್ಯಾನ್ ರೆಫರ್ ಹಿಯರ್? ಡೆಫಿನೆಟ್ಲಿ ದ ಓಲ್ಡ್ ಮ್ಯಾನ್ ರೆಫರ್ ಹಿಯರ್ ಡಾನ್ ಅಂಡ್ ಸೆಲ್ಮೋ. ಸೆಕೆಂಡ್ ಒನ್, ವಾಟ್ ಡಸ್ ಇಟ್ ರೆಫರ್ ಟು? ಇಟ್ ರೆಫರ್ಸ್ ಟು ದ ಸೇಲ್ ಡೀಡ್ ಬಿಟ್ವೀನ್ ಅಮೇರಿಕನ್ಸ್ ಅಂಡ್ ಡಾನ್ ಅಂಡ್ ಸೆಲ್ಮೋ. ಅಂದ್ರೆ ಅವರಿಬ್ಬರು ಒಂದು ಒಪ್ಪಂದ ಆಗಿರ್ತದೆ, ಮಾರಾಟ ಒಪ್ಪಂದ. ಥರ್ಡ್ ಒನ್, why did it take months of negotiation to come to an understanding with the old man? Because the old man was in no hurry. ಯಾಕೆ ತಿಂಗಳ ಗಂಟೆ ಬೇಕಾತಂದ್ರೆ he was in no hurry, ಅವನಿಗೆ ಅವಸರ ಇದ್ದಿದ್ದಿಲ್ಲ. 9. We will have to look for a new school. ಅಂದ್ರೆ ನಾವು ಬೇರೆ ಸ್ಕೂಲ್ ನೋಡ್ಕೋತೀವಿ ಅಂತ ಹೇಳ್ತಾರೆ, ಹೌದಾ? ಸೊ ಫಸ್ಟ್ ಕ್ವಶನ್, ಹೂ ಇಸ್ ದ ಸ್ಪೀಕರ್ ಹಿಯರ್? As usual, Satish father, Avatar, Naren. B. For whom do they need to look for a new school? ಯಾರಿಗಾಗಿ ಹೊಸ ಸ್ಕೂಲ್ ನೋಡ್ತಾ ಇದ್ರು ಅವರು? ಎಸ್ಪೆಷಲಿ ಫಾರ್ ಸತೀಶ್ ಗುಜ್ರಾಲ್. ಸಿ. Why do they want to look for a new school? Because the old school rejected his admission due to frequent absence and hearing problem. ಅಂದ್ರೆ ಮುಂಚಿತ ಇರ್ತಕ್ಕಂಥ ಸ್ಕೂಲು ಅವ್ರ ಅಡ್ಮಿಷನ್ ಅನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂತಂದ್ರೆ ಆಬ್ಸೆಂಟ್ ಇರ್ತಾನೆ ಒಂದು, ಮತ್ತೆ ಹಿಯರಿಂಗ್ ಪ್ರಾಬ್ಲಮ್ ಕೂಡ ಇರುತ್ತೆ. ಕ್ವಶನ್ ನಂಬರ್ 30. Querulous, I said, is there no song that
ಐ ಕ್ಯಾನ್ ಸಿಂಗ್ ಆಫ್ ಯು. ಇದು ಸಾಂಗ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಒಂದು ಸಾಲು. ಹೂ ಡಸ್ ಐ ರೆಫರ್ ಟು? ಡೆಫಿನೆಟ್ಲಿ ದ ಪೋಯೆಟ್ ವಿ.ಕೆ. ಗೋಕಾಕ್. ವಿತ್ whom does the speaker quarrels? He was quarrels with the motherland. See, why is the speaker quarrels? ಯಾಕಂತಂದ್ರೆ ಬಿಕಾಸ್ ದ ಮದರ್ಲ್ಯಾಂಡ್ ಈಸ್ ನಾಟ್ ಅಲೌವಿಂಗ್ ಹಿಮ್ ಟು ಸಿಂಗ್ ಅ ಸಾಂಗ್ ಆಫ್ ಪಾಸಿಟಿವ್ ಥಿಂಗ್ಸ್ ಆಫ್ ಅವರ್ ನೇಷನ್. ಪ್ರೊಫೈಲ್ ರೈಟಿಂಗ್. ಪ್ರೊಫೈಲ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. The given profile is about Swami Vivekananda. His early name is Narendranath Datta. He was born on 12th January 1863. His parents were father Vishwanath Datta and mother Bhuvaneshwari Devi. He was a great disciple of Ramakrishna Paramahamsa. His works are Raja Yoga, Karma Yoga, and My Master. His greatness is humanitarian, social reformer, and founder of Ramakrishna Mission. He died on 4th July 1902. Next one, how to develop a story. ಅಂದ್ರೆ ಒಂದು ಗ್ಯಾಪ್ ಬಿಟ್ಟು ಕೊಟ್ಟಿರ್ತಾರೆ, ಆ ಸ್ಟೋರಿಯನ್ನು ನೀವು ಕರೆಕ್ಟಾಗಿ ಬರೀಬೇಕು. Once upon a time, a great learned Pandit visits Sri Krishna Devaraya's royal assembly. That Pandit was very expert in many languages. He challenges all the courtiers to find out his mother tongue. The intelligent man Tenali Ramakrishna accepts this challenge and took one day time. Tenali Ramakrishna went to Pandit's room at night where the Pandit was asleep. Tenali Rama whispers and tickles soft feather in Pandit's ear. Then suddenly the Pandit shouts in Telugu. Next day, Tenali Ramakrishna came to palace and told that the Pandit's mother tongue is Telugu. Then everyone praises Tenali Raman wittiness. Next question is about picture reading. ಅಂದರೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರ್ ಮೇಲೆ ನೀವು ಬರೀಬೇಕಾಗತ್ತೆ. ನಂಬರ್ 33, ಪಿಕ್ಚರ್ ರೀಡಿಂಗ್. ದೇರ್ ಆರ್ ಸಮ್ ಟ್ರೀಸ್ ಇನ್ ದಿಸ್ ಪಿಕ್ಚರ್. ಸಾಕಷ್ಟು ಟ್ರೀಸ್ ಇದಾವೆ. ದ ವುಡ್ ಕಟರ್ ಇಸ್ ಕಟಿಂಗ್ ದ ಟ್ರೀಸ್. ಹೌದು, ಹಿ ಹ್ಯಾಸ್ ಕಟ್ ಮೆನಿ ಟ್ರೀಸ್ ಆಲ್ರೆಡಿ. ಎಸ್, ದ cutting of trees will cause drought, low rainfall, heavy temperature, and scarcity of water. So we all have to stop cutting of trees. If we stop cutting of trees, we may protect our nature. 34. Quote from memory. Here he has given Blind Boy poem. My day or night, myself I make. My day or night, myself I make. Whenever I sleep or play. Whenever I sleep or play. And could I ever keep awake? And could I ever keep awake? With me 'twere always day. With me 'twere always day. Next memorization poem is Quality of Mercy. The quality of mercy is not strain. The quality of mercy is not strain. It droppeth as a gentle rain from heaven. It droppeth as a gentle rain from heaven. Upon the place beneath it is the twice blessed. Upon the place beneath it is the twice blessed. It blesseth him that gives, him that takes. It blesseth him that gives, him that takes. Question number 35. Read the following passage and answer the questions that follow. ಅಂದ್ರೆ ಇಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಅನ್ನ ಸರಿಯಾಗಿ ಓದ್ಕೊಂಡು ಆಮೇಲೆ ಅದಕ್ಕೆ ಆನ್ಸರ್ಸ್ ಗಳನ್ನ ಬರೀಬೇಕಾಗತ್ತೆ. ಫಸ್ಟ್ ಕ್ವಶನ್, why did the boy run up to the valley? Answer for this. When the boy was angry with his mother,
He shouted at his mother, I hate you, I hate you. Because of fear of reprimand, he ran out of the house. Question number 2. What lesson did the boy learn from the incident? Answer. The boy learnt a good lesson from this incident. This is our life is like an echo. We would get back what we give. This poem is written by Ruskin Bond. His grandmother was a genius because she could climb trees, whether the tree was high or big. She could climb the tree easily even at the age of 62. Ever since childhood, she had this gift. She was happier in a tree than in a lift. As years went by, her well-wishers, family members, and neighbors would tell her that climbing trees should stop when one grew old. But Grandma laughed and said that she would grow disgracefully and she could do it in a better way. There were no trees left in the garden that Grandma hadn't climbed. She learned to climb from a loving brother when she was just 6 years old. Family members feared that one day she'd have a terrible fall. But outcome was different. While they were in town, she climbed a tree and couldn't come down. After her rescue, the doctor took Granny's temperature and recommended her to stay in bed for a week. By hearing this, the family members sighed with relief and tucked her up well in the bed. This means that they looked after her and wished that she would stay in bed and be out of trouble. But for Granny, it was like a brief season in hell. Confined to her bedroom, while every breeze whispered of summer and dancing leaves. But she had held her peace till she felt stronger. Then she told her son that she didn't want to lie in bedroom and wanted a house in a treetop. The poet's father knew his duties. He agreed to fulfill his mother's desire at once and made a tree house with windows and a door. So Granny climbed to her room, drank sherry with the poet, and upholding her right to reside in a tree. Question number 37.
ರೈಟ್ ಅನ್ ಎಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಅಂದ್ರೆ ಇಲ್ಲಿ 3 ಎಸೆ ಕೊಡಲಾಗಿದೆ, ಅದರಲ್ಲಿ ನಾನು ಒಂದು ಎಸೆಗೆ ಆನ್ಸರ್ ಕೊಟ್ಟಿದ್ದೀನಿ. ಯಾವುದು? ಸಿ, ಇಂಟರ್ನೆಟ್ ಇಟ್ಸ್ ಯೂಸಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಇಂಟರ್ನೆಟ್ ಅಂದ್ರೆ ಏನು ಮತ್ತೆ ಶೈಕ್ಷಣಿಕವಾಗಿ ಇಂಟರ್ನೆಟ್ ಅನ್ನು ಹೇಗೆ ಬಳಸಲಾಗ್ತಾ ಇದೆ. ಎವ್ರಿ ಎಸೆ ಹ್ಯಾಸ್ 3 ಪಾರ್ಟ್ಸ್: ಇಂಟ್ರೊಡಕ್ಷನ್, ಎಕ್ಸ್ಪ್ಲನೇಷನ್ ಅಂಡ್ ಕನ್ಕ್ಲೂಷನ್. ಪ್ರತಿಯೊಂದು ಎಸೆ ಬರೀಬೇಕಾದ್ರೆ ನಾವು ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಬರೀಬೇಕು, ದೆನ್ ಏನಪ್ಪಾ ಅಂತಂದ್ರೆ ಕನ್ಕ್ಲೂಷನ್ ಅನ್ನ ಬರೀಬೇಕಾಗತ್ತೆ. The internet is a global network of computers that provide information and facilitate communication over a series of interconnected networks. The internet is one of the best tools for productivity today. Internet is very useful in the field of education. With the help of internet, we can develop our knowledge and educational abilities. Question number 37. Write an essay on any one of the following. A student can learn any subject from vast online resources. It has been used very essentially at present time of COVID-19 situation. Many schools provided online education through this esteemed facility of internet. Technical subjects can be explained better through videos or online guidelines. Abstract subjects like mathematics can be better understood through online practice pages. Writers can find inspiration in online. Internet is a fantastic place to help and guide individuals to do amazing things. Next we see conclusion part. The internet can be thought of as a massive ocean. If it is used in the right way, it can be very productive and helpful. It helps to improve our educational field. Question number 38. Write a letter using the information given below. ಇಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ಕರೆಕ್ಟ್ ಫಾರ್ಮೆಟ್ ಕೊಟ್ಟಿದ್ದೀನಿ, ಅದೇ ಫಾರ್ಮೆಟ್ ಅನ್ನು ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಫಾಲೋ ದ ಗಿವನ್ ಫಾರ್ಮೆಟ್. ಐ ಹ್ಯಾವ್ ಗಿವನ್ ಪರ್ಸನಲ್ ಲೆಟರ್ ಫ್ರಾಮ್ ವಿಕಾಸ್ 119 MG Road, ತೀರ್ಥಹಳ್ಳಿ, ಡೇಟ್ 21/3/2021. First salutation ಬರಬೇಕು. Dear sister, I am very well with my study and also health. How are you? It is my advice to you that you have to participate in your school's sports and games. You have to practice daily. Physical fitness is very important in life. Don't miss the sports. Convey my regards to lovely father and mother. Your brother Vikas. Then you will write to address Malati, Kalasipalya, Bengaluru.